ಹಲೋ, ನಮಸ್ಕಾರ ಎಲ್ರಿಗೂ. ಊರಿಂದ ಹಲಸಿನಣ್ಣು ತೊಗೊಂಬಂದಿದ್ರು ಅಜ್ಜಿ. ಇದು ಮರದಲ್ಲೇ ಹಣ್ಣಾಗಿದೆ ಅಂತ ಹೇಳಿದ್ರು. ತುಂಬ ಹಣ್ಣಾಗ್ಬಿಟ್ಟಿತ್ತು. ಸರಿ ಅಂತೇಳಿ ನನ್ನ ಹಸ್ಬೆಂಡ್ ಕಟ್ ಮಾಡ್ತಾ ಕೂತ್ಕೊಂಡ್ರು. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಅಷ್ಟು ಕಲರ್ಫುಲ್ಲಾಗಿತ್ತು, ಹಾಗೆ ಅಷ್ಟು ಟೇಸ್ಟಿಯಾಗಿತ್ತು. ಸೀಸ್ನಲ್ ಫ್ರೂಟು ಯಾರಿಗೆ ಹಲಸಿನ ಹಣ್ಣು ಅಂದರೆ ಇಷ್ಟ ಇಲ್ಲ ಹೇಳಿ. ನನಗಂತೂ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗೆ ನನ್ನ ಹಸ್ಬೆಂಡಿಗೂ ಅಷ್ಟೇ. ಸರಿ ಅಂತ ಇವತ್ತು ನಮಗೆ ಹಾಸ್ಪಿಟಲ್ ಚೆಕಪ್ ಇತ್ತು. ಫಟಾಫಟ್ ಅಂತ ರೆಡಿಯಾಗಿ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಹೊರಟ್ವಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಬೇಗ ಬೇಗ ಹೊರಟ್ವಿ. ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ದೀಪ ಹಚ್ಚಿ ಕೈ ಮುಗಿದು ಹೊರಟ್ವಿ. ಆಲ್ರೆಡಿ ಕತ್ಲಾಗ್ಬಿಟ್ಟಿತ್ತು, ಮಳೆ ಬರೋ ಥರ ಇತ್ತು. ನಮ್ಮ ಅದೃಷ್ಟ ಇವತ್ತು ಕ್ಲಿನಿಕಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ, ಜನ ಯಾರೂ ಇರಲಿಲ್ಲ. ಬೇಗ ಕೆಲಸ ಮುಗಿಸ್ಕೊಂಡು ಬರ್ತಾ ಹಂಗೆ ಇವತ್ತು ಮಂಗಳವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದ ದರ್ಶನ ತುಂಬ ಚೆನ್ನಾಗಾಯಿತು. ಹೋಗಿ ಅಲ್ಲೊಂದು ನಮಸ್ಕಾರ ಹಾಕ್ಕೊಂಡು ಪ್ರಸಾದ ಕೊಟ್ಟರು, ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಿತ್ತು, ಬೇಕ್ರಿಗೆ ಹೋಗಿದ್ವಿ. ಅಲ್ಲೊಂದು ಕ್ಯೂಟಾಗಿರೋ ಕ್ಯಾಟ್ ಸಿಕ್ತು, ಅದನ್ನು ಮಾತಾಡಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಇವತ್ತು LSG ಮತ್ತು RCB ಮ್ಯಾಚ್ ಕೂಡ ಇತ್ತು. ಮ್ಯಾಚ್ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು. ಬಾಯ್.